ಇವತ್ತು ಮೈಸೂರು ವಿಭಾಗದಲ್ಲಿ ಎಲ್ಲ ಜಿಲ್ಲೆಗಳು ಸೇರಿಲ್ಲ, 6 ಜಿಲ್ಲೆಗಳು ಮಾತ್ರ. 6 ಜಿಲ್ಲೆಗಳ BLAಗಳು ಮತ್ತು ಕಾರ್ಯಕರ್ತರು ಇಲ್ಲಿ ಸಮಾವೇಶಗೊಂಡಿದ್ದೀರಿ. ನಿಮಗೆ SIR ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿ, ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿ ಆಗ್ತಾ ಇದೆ. ಇದರ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ಜಾಗೃತಿಯನ್ನು ಉಂಟು ಮಾಡಲು ಅನೇಕ ಸಭೆಗಳು ನಡೆದಿದ್ದಾವೆ. ತಾಲೂಕು ಮಟ್ಟದಲ್ಲಿ ನಡೆದಿದ್ದಾವೆ, ಜಿಲ್ಲಾ ಮಟ್ಟದಲ್ಲಿ ನಡೆದಿದ್ದಾವೆ. ಇದು ಡಿವಿಷನಲ್ ಲೆವೆಲ್ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಸಮಾವೇಶ. ನಿಮ್ಮೆಲ್ಲರಿಗೂ SIR ಬಗ್ಗೆ ಗೊತ್ತಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಕೂತ್ಕೊಳ್ಳಿ. ನಿಮ್ಗೆಲ್ಲ SIR ಪರಿಷ್ಕರಣೆ ಬಗ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದು ಮೊದಲನೇ ಬಾರಿ ಪರಿಷ್ಕರಣೆ ನಡೀತಾ ಇಲ್ಲ, ಹಿಂದಿನೂ ಕೂಡ ನಡೆದಿದೆ. 1952 ಇಸ್ವಿನಲ್ಲಿ ಮೊದಲನೇ ಚುನಾವಣೆ ನಡೆಯಿತು. 1950ನೇ ಇಸ್ವಿನಲ್ಲಿ ಚುನಾವಣಾ ಆಯೋಗ ರಚನೆಯಾಯಿತು. ಈ ಚುನಾವಣಾ ಆಯೋಗ ಆಗಿಂದಾಗೆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಾ ಬಂದಿದೆ. ಯಾಕಂತಂದ್ರೆ ನಾವು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಿರ್ತಕ್ಕಂಥದ್ದು. ಪ್ರತಿ ಚುನಾವಣೆ ಸಂಸದೀಯ ಪ್ರಜಾಪ್ರಭುತ್ವದ ಬುನಾದಿ. ಪ್ರತಿಯೊಬ್ಬರು ಕೂಡ ವಯಸ್ಕ ಮತದಾನ ಅಂತ ಕರಿತೀವಿ ನಾವು. 18 ವರ್ಷ ತುಂಬಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಮತದಾರರಾಗಲಿಕ್ಕೆ ಅರ್ಹರಿದ್ದಾರೆ. ಇದು ಅವರ ಹಕ್ಕು. ಈ ಹಕ್ಕನ್ನು ಒಟ್ಟು ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಕೊಟ್ಟಿಲ್ಲ. ಚುನಾವಣಾ ಆಯೋಗ ನಮ್ಮ ಸಂವಿಧಾನದ ನಿರ್ಮಾತೃ. ಅವರಿಗೆ ಸಂವಿಧಾನದ ಹಕ್ಕನ್ನ, ಕಾನ್ಸ್ಟಿಟ್ಯೂಷನಲ್ ಪವರ್ ಅವರಿಗೆ ಕೊಟ್ಟಿದ್ದಾರೆ. ಅವರು ಸಂವಿಧಾನದ ರೀತಿಯ ನಡ್ಕೋಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ. ಇವತ್ತು ಚುನಾವಣೆಗಳನ್ನು ನಡೆಸ್ತಕ್ಕಂಥದ್ದು ಮುಕ್ತವಾಗಿ, ಪಾರದರ್ಶಕವಾಗಿ ನಡೆಸ್ತಕ್ಕಂಥದ್ದು ಚುನಾವಣಾ ಆಯೋಗದ ಅಧಿಕಾರ. ಈ ಅಧಿಕಾರದಲ್ಲಿ ಯಾವುದೇ ವ್ಯತ್ಯಾಸ ಆಗ್ತದೆ. ಯಾರನ್ನು ಮತದಾರರ ಪಟ್ಟಿಯಿಂದ ಬಿಡುತ್ತದೆ. ಯಾಕಂದ್ರೆ ಮತದಾರರ ಪಟ್ಟಿಯಿಂದ ಬಿಟ್ರೆ ಅವ್ರ ಹಕ್ಕನ್ನ ಕಸ್ಕೊಂಡಾಗ ಮತದಾರರ ಪಟ್ಟಿಯಿಂದ ಎಲ್ಲರಿಗೂ ಸೇರಿಸಬೇಕಾಗಿರ್ತಕ್ಕಂಥದ್ದು ಚುನಾವಣಾ ಆಯೋಗದ ಜವಾಬ್ದಾರಿ.
ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ 1914 ಇಸ್ವಿಯಿಂದ ಮತದಾರರ ದ್ರೋಹ ನಡೀತಾ ಇರ್ತಕ್ಕಂಥದ್ದನ್ನ ನಾವು ಅನೇಕ ಕಡೆಗಳಲ್ಲಿ ನೋಡಿದ್ದೇವೆ, ಕಣ್ಣಾರೆ ಕಂಡಿದ್ದೇವೆ. ಭಾರತೀಯ ಜನತಾ ಪಕ್ಷದವರು ಅವರು ಜನರಿಂದ ಮತ ತಗೊಂಡು ಅಧಿಕಾರಕ್ಕೆ ಬರಬೇಕು. ಯಾರು ಬಹುಮತ ತಗೊಳ್ತಾರೆ ಅವರು ಅಧಿಕಾರವನ್ನು ನಡೆಸಲಿಕ್ಕೆ ಯೋಗ್ಯರಾಗ್ತಾರೆ. ನಿಮಗೆ ಒಂದು ವಿಚಾರವನ್ನ ಇಲ್ಲಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಡೀ ದೇಶದಲ್ಲಿ 96 ಕೋಟಿ ಮತದಾರರಿದ್ದಾರೆ. 96 ಕೋಟಿ ಮತದಾರರು. ಜನಸಂಖ್ಯೆ ಇರ್ತಕ್ಕಂಥದ್ದು 141 ಕೋಟಿ. 141 ಕೋಟಿ. ಅದರಲ್ಲಿ ಮತದಾರರು ಇರ್ತಕ್ಕಂಥದ್ದು ಕೂತ್ಕೊಳ್ರಿ, ನಿಮ್ಗೆ ಹೇಳ್ತಾ ಇರೋದು ಶಾಸಕರು ಮಾತಾಡೋದು ಬಗ್ಗೆ ಮಾತಾಡಬಾರದು. ನೀವು ಕೇಳಿದ್ರಿ, ನಿಮ್ಗೋಸ್ಕರ ಮಾತಾಡ್ತಾ ಇರೋದು ನಾನು. ಶಾಸಕರಿಗೆ, ಹೋದ ಸಾರಿ ಅಭ್ಯರ್ಥಿಗಳಾಗಿದ್ದವರಿಗೆ, ಲೋಕಸಭಾ ಸದಸ್ಯರಿಗೆ, ಲೋಕಸಭಾ ಅಭ್ಯರ್ಥಿ ಆಗಿದ್ದಂಥವ್ರಿಗೆ, ಅವ್ರಿಗೆ ಮಾತಾಡ್ತಕ್ಕಂಥದ್ದು. ನೀವು ಇದು ನಿಮ್ಮ ಅಳಿವು ಉಳಿವಿನ ಪ್ರಶ್ನೆ ಇದೆ. ಅಳಿವು ಉಳಿವಿನ ಪ್ರಶ್ನೆ. ಅನೇಕ ಜನ 3,000ದಲ್ಲಿ ಗೆದ್ದಿದ್ದಾರೆ, 4,000ದಲ್ಲಿ ಗೆದ್ದಿದ್ದಾರೆ, 5,000ದಲ್ಲಿ ಗೆದ್ದಿದ್ದಾರೆ, 3,000ದಲ್ಲಿ ಗೆದ್ದಿದ್ದಾರೆ. ಒಂದು ಓಟ್ನಿಂದ ಕೃಷ್ಣಮೂರ್ತಿ ಸೋತೋದ. ಒಂದು ಓಟ್ನಿಂದ ಕೃಷ್ಣಮೂರ್ತಿ ಬಂದಿದ್ದ. ಒಂದು ಓಟ್ನಿಂದ ಸೋತ. ಈಗ ನಿಮಗೆ ಯಾರು ನಿಮ್ಗೆ ಮತ ಹಾಕ್ತಾರೆ ಅವ್ರನ್ನ 1,000, 2,000, 3,000, 4,000, 5,000, 10,000 ಕಿತ್ತಾಕ್ತಕ್ಕಂಥ ಅವಕಾಶ ಇದೆ. ಈಗ ಹರೀಶ್ ಗೌಡ 5,000 ಗೆದ್ದಿರೋದಲ್ಲ, 5,000 ಗೆದ್ದಿರೋದು. 5,000 ಓಟ್ ಕಿತ್ತಾಕ್ಬಿಟ್ರೆ ಕ್ಯಾಮ್ರಾದಲ್ಲಿ ಗೆಲ್ಲಕ್ಕಾಗತ್ತಾ? 10,000 ಓಟ್ಗೆ ಕಿತ್ತಾಕ್ಬಿಟ್ರು ಅಂತ ಇಟ್ಕೊಳ್ಳೋಣ. ನಿನ್ನ ಜನಪ್ರಿಯ, ನೀನು 3 ವರ್ಷದಲ್ಲಿ ಏನಾದ್ರು ಜನರ ಭಾವ ವಿಶ್ವಾಸವನ್ನ ಗಳಿಸ್ಕೊಂಡಿದ್ರೆ 10,000 ಕಿತ್ತಾಕ್ಬಿಟ್ಟು. ಈ 10,000 ಓಟ್ ಕಿತ್ತಾಕ್ಬಿಟ್ರೆ ಗೆಲ್ಲಕ್ಕಂತ ಆಗಲ್ಲ. ನೀವು MLA ಆಗಕ್ಕಾಗಲ್ಲ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಜಾಗೃತಿಯನ್ನ ವಹಿಸಿರ್ತಕ್ಕಂಥದ್ದು. ಇದು ಆಗಬಾರದು. ಮತದಾರರು ಯಾವನೇ ಮತದಾರ ಅರ್ಹತೆ ಇರ್ತಕ್ಕಂಥ ಮತದಾರ, ಅವರ ಹಕ್ಕು ಅವರು ಮತದಾರ ಪಟ್ಟಿಯಿಂದ ಹೊರಗಡೆ ಇರಬಾರದು. ಬಿಜೆಪಿಯವರು ಏನ್ ಮಾಡ್ತಾ ಇದ್ದಾರೆ, ನಮಗೆ ಕಾಂಗ್ರೆಸ್ಗೆ ಯಾರ್ಯಾರು ಓಟ್ ಹಾಕ್ತಾರೆ, ಬಡವರು, ರೈತರು, ಕಾರ್ಮಿಕರು, ಮಹಿಳೆಯರು, ಹಿಂದೂಗಳು, ಅಲ್ಪಸಂಖ್ಯಾತರು, ಇವರು ಓಟ್ಗಳನ್ನೇ ಎದುರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕಂತಂದ್ರೆ ಕಾಂಗ್ರೆಸ್ ಬಿಜೆಪಿ ನಿಮ್ಗೆ ಎಷ್ಟು ಮತ ತಗೊಂಡಿರೋದು ಗೊತ್ತಾ? ಪರ್ಸೆಂಟೇಜ್ ಮತ ತಗೊಂಡಿರೋದು ಕೇವಲ 36% ಮಾತ್ರ. 64% ಬಿಜೆಪಿ ವಿರುದ್ಧವಾಗಿ ಓಟ್ ಕೊಟ್ಟಿದ್ದಾರೆ. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. 36% ಮಾತ್ರ ಬಿಜೆಪಿ ಓಟ್ ತಗೊಂಡಿರೋದು.
64% ಬಿಜೆಪಿ ವಿರುದ್ಧವಾಗಿ ಮತ ಹಾಕಿದ್ದಾರೆ. 64% ನಲ್ಲಿ 10% ಬಿಟ್ಬಿಟ್ರೆ ಏನಾಗುತ್ತೆ ಪರಿಸ್ಥಿತಿ? ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೋಸ್ಕರನೇ ಈ ಸಮಾವೇಶ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ವಿಧಾನಸಭಾ ಸದಸ್ಯರಿಗೆ ಮತ್ತು ಸೋತ ಅಭ್ಯರ್ಥಿಗಳಿಗೆ ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಿಮ್ಮ ಕಾನ್ಸ್ಟಿಟ್ಯೂಷನ್ ಈ SIR ನಡೀತದಲ್ಲ, 1 ತಿಂಗಳು ಕಾಲ ನಿಮ್ಗೆ ಶುರುವಾಗದ ಯಾವತ್ತಿನಿಂದ ಅಂತಂದ್ರೆ ಜೂನ್ 30ನೇ ತಾರೀಕಿನಿಂದ ಜುಲೈ 29ನೇ ತಾರೀಕು 30 ದಿನ ನೀವು ಬಹಳ ಎಚ್ಚರಿಕೆ ವಹಿಸಬೇಕು. ಎಲ್ಲ ಕೆಲಸ ಬದಿಗೊತ್ತಿ ಇದನ್ನೇ ಮಾಡಬೇಕು, ಏನು ಮಾಡಬಾರ್ದು ನೀವು. ಆಮೇಲೆ ತಿಳ್ಕೊಂಡ್ ಬಿಟ್ರೆ ಬಾಯಿ ಬಿಟ್ರೆ ಏನ್ ಪ್ರಯೋಜನ ಏನಾಗಲ್ಲ. ಆಮೇಲೆ ನಿಮಗೆ ಸಂವಿಧಾನಬದ್ಧವಾದಂತ ಚುನಾವಣಾ ಆಯೋಗ ಇಲ್ಲ. ಬಿಜೆಪಿಯವರು 2019ರಲ್ಲಿ ಎಷ್ಟು ಗೆದ್ದು ಗೊತ್ತಾ ನಿಮಗೆ? 303 ಜನ ಗೆದ್ದಿದ್ರು. ಅವರು 2024ರಲ್ಲಿ 240 ಎಷ್ಟಿದ್ರು? 240 ಬಂದ್ರು. ನೀವು ಇದನ್ನೆಲ್ಲ ಗ್ಯಾಪ್ ಇಟ್ಟಿರ್ಬೇಕು. 303ರಿಂದ 240 ಬಂದ್ರು. ಯಾಕಂತಂದ್ರೆ ಅವರ ಬೆಲೆ ಏರಿಕೆ ನಿರುದ್ಯೋಗದ ಸಮಸ್ಯೆ, ಕೊಟ್ಟ ಮಾತಿಗೆ ತಪ್ಪಿರ್ತಕ್ಕಂಥದ್ದು. ಇದರಿಂದ ಪ್ರತಿ ಚುನಾವಣೆಯಲ್ಲೂ ಕೂಡ ಅವರು ಕಡಿಮೆ ಆಗ್ತಲೇ ಇದ್ದಾರೆ. 2019ರಲ್ಲಿ 303 ಇದ್ದವರು 2024ಕ್ಕೆ 240 ಬಂದರು. ಸೊ ಅವರು ಯಾವತ್ತೂ ಕೂಡ ಬಹುಮತ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಕರ್ನಾಟಕದಲ್ಲೂ ಕೂಡ ಯಾವತ್ತೂ ಬಹುಮತ ಪಡ್ಕೊಂತಿಲ್ಲ. 2008 ಇರ್ಬೋದು, 2018 ಇರ್ಬೋದು, ಅಲ್ಲ 19 ಇರ್ಬೋದು, ಯಾವತ್ತೂ ಅವ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಇಲ್ಲ. ಬಹುಮತ ಜನರ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಅವರು ಹಿಂಭಾಗದಲ್ಲಿದ್ದೇ ಬಂದಿರೋರು. ಯಾಕೆ ಅಂತಂದ್ರೆ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಈ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಪ್ರಜಾಪ್ರಭುತ್ವ ವಿರೋಧಿಗಳು ಯಾರು ಇದ್ರೆ, ಸಂವಿಧಾನದ ವಿರೋಧಿಗಳು ಯಾರು ಇದ್ರೆ ಅವರು ಭಾರತೀಯ ಜನತಾ ಪಕ್ಷದವರು ತಿಳ್ಕೊಬೇಕು. ಭಾರತೀಯ ಜನತಾ ಪಕ್ಷದವರು ತಿಳ್ಕೊಬೇಕು. ಯಾಕಂದ್ರೆ ಅವ್ರಿಗೆ ನಂಬಿಕೆ ಇರ್ತಕ್ಕಂಥದ್ದು, ಅವ್ರಿಗೆ ಸರ್ವಾಧಿಕಾರದಲ್ಲಿ ನಂಬಿಕೆ ಇಟ್ಟಿರ್ತಾರೆ. ಸರ್ವಾಧಿಕಾರ ಬೇಕು ಅವ್ರಿಗೆ ದೇಶದಲ್ಲಿ. ಅದಕ್ಕೋಸ್ಕರನೇ ಅವರು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥದ್ದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ. ಒನ್ ಎಲೆಕ್ಷನ್ ಒನ್ ನೇಷನ್ ಅಂತ ಪ್ರತಿಪಾದನೆ ಅವರು ಮಾಡೋದೆಲ್ಲ. ಈಗ ಹಿಂದುತ್ವ ಹೇಳ್ತಾರೆ. ಹಿಂದೂಗಳಲ್ಲಿ ಇವತ್ತು ಶೋಷಣೆ ಮಾಡಿದವರು ಯಾರು? ಯಾರಿಗೆ ಶೋಷಣೆ ಮಾಡಿದ್ದಾರೆ? ಇವತ್ತು ಜಾತೀಯತೆ ಉಂಟಾಗ್ತವ್ರು ಯಾರು? ವರ್ಣಾಶ್ರಮ ಉಂಟಾಗ್ತವ್ರು ಯಾರು? ಶೋಷಣೆ ಮಾಡಿರೋರು ಯಾರು? 100 ವರ್ಷಗಳ ಕಾಲ ಶೂದ್ರರನ್ನ ಶಿಕ್ಷಣ ವಂಚಿತರನ್ನ ಮಾಡಿದವರು ಯಾರು? ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಇತಿಹಾಸವನ್ನು ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ. ನೀವು ಇತಿಹಾಸ ಗೊತ್ತಾಗ್ಬೇಕು. ನಮ್ಮ ಸಾಮಾಜಿಕ ಇತಿಹಾಸ
ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಭಾರತೀಯನಿಗೆ ಗೊತ್ತಾಗ್ತದೆ. ಗೊತ್ತಾಗ ಮಾತ್ರ ನಾವು ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ, ಹೊಸ ಇತಿಹಾಸವನ್ನು ಬರೀಲಿಕ್ಕೆ ಸಾಧ್ಯ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ನಮ್ಗೆ ಅರ್ಥ ಆಗದೆ ಹೋದ್ರೆ ನಾವು ಕೂಡ ಜೈ ಜೈ ಅಂತ ನಿಲ್ಬೇಕಾಗ್ತದೆ. ಈಗ ಶೂದ್ರರು ಬಿಜೆಪಿಯ ಆಮಿಷಗಳಿಗೆ ಒಳಗಾಗ್ತಾರೆ. ಯಾವ ಕಾರಣಕ್ಕೂ ಕೂಡ ಶೂದ್ರರು ಬಿಜೆಪಿ ಜೊತೆ ಹೋಗಲೇಬಾರದು. ಯಾವ ಕಾರಣಕ್ಕೂ ಕೂಡ ಶೂದ್ರ ವಿರೋಧಿಗಳು ಯಾಕೆ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಬಂದ್ಬಿಟ್ರೆ ಎಲ್ಲಿ ಸಮಾನ ಅವಕಾಶಗಳು ಸಿಗ್ತದೆ, ಸೃಷ್ಟಿ ಮಾಡಕ್ಕಿಲ್ಲ ಅವಕಾಶ ಇರ್ತದೆ, ಸೃಷ್ಟಿ ಮಾಡಕ್ಕೆ ಈ ದೇಶದಲ್ಲಿ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಯಾರು? ಕಾಂಗ್ರೆಸ್ನವರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಿಜೆಪಿಯವರು ಏನಾದ್ರು ಭಾಗವಹಿಸಿದ್ರ? ಈಗ ಸುಳ್ಳುಗಳು ಹೇಳ್ತಾರೆ. ಜವಾಹರ್ಲಾಲ್ ನೆಹರು ಇದ್ದಾರೆ ಅಲ್ಲಿ, ಅವರ ಆಡಳಿತಕ್ಕಿಂತ ನರೇಂದ್ರ ಮೋದಿ ಅವರು ಮುಂದೆ ಹೋಗ್ಬಿಟ್ರು ಅಂತ ಸುಳ್ಳು ಹೇಳ್ತಾರೆ. ಅಂದ್ರೆ 40-40ರಿಂದ ಪ್ರಧಾನಮಂತ್ರಿ ಆಗಿರೋದು ಸುಳ್ಳ? ಸುಳ್ಳು ಹೇಳ್ತಾರೆ. ಸುಳ್ಳ ಕಾರ್ಖಾನೆ ಯಾವ್ದಾದ್ರು ಇದ್ರೆ ಅದು ಬಿಜೆಪಿ. ಸುಳ್ಳುಗಳನ್ನ ಉತ್ಪತ್ತಿ ಮಾಡೋದು ಯಾವ್ದಾದ್ರು ಇದ್ರೆ ಅದು ಬಿಜೆಪಿ. ಸುಳ್ಳುಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಬಿಜೆಪಿ. ಸುಳ್ಳುಗಳನ್ನೇ ನಿಜ ಮಾಡ್ತಕ್ಕಂಥ ಯಾವ್ದಾದ್ರು ಪಾರ್ಟಿ ಇದ್ರೆ ಅದು ಬಿಜೆಪಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಚುನಾವಣೆಗಳು ನಡೆದಿವೆ ಸುಮಾರು ಎಷ್ಟು ರಾಜ್ಯಗಳಲ್ಲಿ ಲಕ್ಷ್ಮಣ್? 13 ರಾಜ್ಯಗಳಲ್ಲಿ ಚುನಾವಣೆ ಎಲ್ಲ ಎಂತದ್ದು ಮತದಾರರ ಪರಿಷ್ಕರಣೆ ಆಗಿದೆ. 13 ರಾಜ್ಯಗಳಲ್ಲಿ ಪರಿಷ್ಕರಣೆ ಆಗಿದೆ. 3 ಎಂತದ್ದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಚುನಾವಣೆ ಆಗಿದೆ, ಪರಿಷ್ಕರಣೆ. ಈ ಚುನಾವಣೆ ಅನೇಕ ರಾಜ್ಯಗಳಲ್ಲಿ ಚುನಾವಣೆ ನಡೆದಿದೆ. ಈಗ ಹರಿಯಾಣ, ಮಹಾರಾಷ್ಟ್ರ, ಬಿಹಾರ, ಅಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಾಗಿತ್ತು. ಹರಿಯಾಣದಲ್ಲಿ, ಮಹಾರಾಷ್ಟ್ರದಲ್ಲಿ ಅವರ ಅಲಯನ್ಸ್ ಪಾರ್ಟಿಗಳು ಗೆಲ್ಲಬೇಕಾಗಿತ್ತು. ವೆಸ್ಟ್ ಬೆಂಗಾಲ್ನಲ್ಲಿ ಇತ್ತೀಚೆಗೆ ಏನಾಯ್ತು? ತಮಿಳುನಾಡಿನಲ್ಲಿ ಏನಾಯ್ತು? ಕೇರಳ ಯಾಕೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಇತ್ತು, ಅವ್ರು ಎಚ್ಚರ ಹೋಯ್ತು. ಕೇರಳದಲ್ಲಿ ಇವ್ರು ಆಟ ಆಡ್ಲಿಕ್ಕೆ ಬಿಡಕ್ಕಾಗ್ಲಿಲ್ಲ, ಇರ್ಲಿಲ್ಲ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಬಿಜೆಪಿಯವರು ಯಾವತ್ತೂ ಕೂಡ ಅವ್ರಿಗೆ ಈಗ ಕರ್ನಾಟಕದಲ್ಲಿ ಆಪರೇಷನ್ ಕಮಲದಿಂದ ಬಂದಿದ್ದಾರೆ, ನೇರವಾಗಿ ಜನಗಳಿಂದ ಆಶೀರ್ವಾದ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರ? ಯಾವಾಗಾರು 2008 ಇರ್ಬೋದು, ಬಂದಿದ್ದಾರ? ಆಗ 110 ಗೆದ್ದದ್ದು ಅವರು. 2018 ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬರಲಿಕ್ಕಾಗಲಿಲ್ಲ. ಆಪರೇಷನ್ ಕಮಲ ಮೂಲಕ ಮಾಡಿದ್ರು ದೇವೇಗೌಡ. ಆಪರೇಷನ್ ಕಮಲ ಹುಟ್ಟಾಕಿದ್ದೆ ಯಡಿಯೂರಪ್ಪ, ಬಿಜೆಪಿ ಯಡಿಯೂರಪ್ಪ. ಅಂದ್ರೆ ನಾನು ಯಾಕೆ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ, ಬಿಜೆಪಿಯವರು ಏನ್ ಮಾಡ್ಲಿಕ್ಕೂ ದೇಶಲ್ಲ. ಅವ್ರಿಗೆ ಅಧಿಕಾರದಲ್ಲಿ ಇರ್ಬೇಕು, ಸರ್ವಾಧಿಕಾರ ಇರ್ಬೇಕು. ನಿಮ್ಗೆ ಗೊತ್ತಾ ಎಲ್ಲಿಗೆ ವಾರ ಹೋಗ್ಬೇಕು ನಿಮ್ಗೆ? RSS ಹುಟ್ಟಾಕ್ತವ್ರು, RSS ಹುಟ್ಟಾಕ್ತವ್ರು 1925ನೇ ಇಸ್ವಿನಲ್ಲಿ RSS ನ ಹುಟ್ಟಾಕ್ತವ್ರು. ಅವರೊಬ್ಬರ ಆಪ್ತರನ್ನ ಕಳಿಸಿ ಇಟಲಿಗೆ, ಜರ್ಮನಿ ಕಳಿಸಿ ಸರ್ವಾಧಿಕಾರ ಹೇಗೆ ನಡೀತದೆ ಅಂತಕ್ಕಂಥದ್ದನ್ನ
ಅರ್ಥ ಮಾಡ್ಕೊಳ್ಳಿಕ್ಕೆ ತಿಳ್ಕೊಳ್ಳಿಕ್ಕೆ ಕಲಿಸ್ತಾರೆ. ಅಲ್ಲಿಂದ ಪ್ರಯತ್ನ ನಡೆಸ್ತಾರೆ. ಈ ದೇಶದಲ್ಲಿ ಸರ್ವಾಧಿಕಾರ ಆಗ್ಬೇಕು, ಅವ್ರಿಗೆ ಚುನಾವಣೆ ಆಗ್ಬೇಕು ಅನ್ನೋದು ಇಷ್ಟ ಇಲ್ಲ. 5 ವರ್ಷಕ್ಕೊಂದ್ಸಾರಿ ಚುನಾವಣೆ ಆಗ್ಬೇಕು, ಪ್ರಜಾಪ್ರಭುತ್ವದ ರೀತಿಯಲ್ಲಿ ಸರ್ಕಾರ ನಡೀಬೇಕು, ಅವೆಲ್ಲ ಬಂತಿ ಇಲ್ಲ. ನೀವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಎಚ್ಚರ ತಪ್ಪಿದ್ರೆ ನಿಮ್ಮನ್ನು ಮುಗಿಸ್ತಾರೆ. ಅದಕ್ಕೋಸ್ಕರ ಎಲ್ಲ ಶಾಸಕರು, ಸ್ವತಂತ್ರ ಅಭ್ಯರ್ಥಿಗಳು, ಲೋಕಸಭಾ ಸದಸ್ಯರು, ಸ್ವತಂತ್ರ ಲೋಕಸಭಾ ಅಭ್ಯರ್ಥಿಗಳು ಇದನ್ನ ಅರ್ಥ ಮಾಡಿ. ಅದಕ್ಕೋಸ್ಕರ ಈ ತಿಂಗಳು ಬಹಳ ಪ್ರಮುಖವಾದ ತಿಂಗಳು. ಜೂನ್ 30ರಿಂದ ಜುಲೈ 29ನೇ ತಾರೀಕಿಗೆ ನಿಮಗೆ ಪ್ರತಿಯೊಬ್ಬ BLOಗಳು ಪ್ರತಿ ಮತದಾರರ ಮನೆಗೂ ಹೋಗ್ತಾರೆ, ಪ್ರತಿ ಮನೆಗೂ ಹೋಗ್ತಾರೆ. ನೀವು ನಿಮ್ಮ ವಿಧಾನಸಭಾ ಸದಸ್ಯರು, ಹೋದ ಅಭ್ಯರ್ಥಿಗಳು, BLAಗಳು ಮತ್ತು BLA ಜೊತೆಗೆ ಕನಿಷ್ಠ ಪಕ್ಷ ಇಬ್ಬರನ್ನ ಒಂದು ಬೂತ್ ಲೆವೆಲ್ ನಲ್ಲಿ ಆಯ್ಕೆ ಮಾಡಬೇಕು. ಎಲ್ಲ ಮತದಾರರು ಗೊತ್ತಿರೋದು, ಎಲ್ಲ ಮತದಾರರು ಬೂತ್ ಲೆವೆಲ್ ಅಲ್ಲಿ ಒಂದು ಮತದಾರ ಆಗಿರ್ಬೇಕು, ಬೂತ್ ಲೆವೆಲ್ ಮತದಾರ ಆಗಿರ್ಬೇಕು. ಆ ಮತದಾರರು ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ, ಅದನ್ನು ಸಹಿಸಿಕೊಳ್ತಕ್ಕಂಥ ಕೆಲಸವನ್ನು ಯಾರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ, ಯಾರು ಮತ್ತೊಮ್ಮೆ ಶಾಸಕರಾಗಬೇಕು ಅಂತ ಇದ್ದಾರೆ, ಮತ್ತೆ ಸೋತಿರತಕ್ಕಂಥ ಅಭ್ಯರ್ಥಿಗಳು ಶಾಸಕರಾಗಬೇಕು ಅಂತ ಇದ್ದಾರೆ, ಮತ್ತೆ ಪ್ರಜಾಪ್ರಭುತ್ವ ಉಳಿಸಲಿಕ್ಕೋಸ್ಕರ, ದೇಶವನ್ನು ಉಳಿಸಲಿಕ್ಕೋಸ್ಕರ, ಸಂವಿಧಾನವನ್ನು ಉಳಿಸಲಿಕ್ಕೋಸ್ಕರ ಪ್ರಯತ್ನವನ್ನು ಮಾಡಲೇಬೇಕು. ಇದು ಈ ಸಮಾವೇಶ ಮಾಡೋದ ಉದ್ದೇಶ ಎಲ್ಲ ಸಂಘಟನೆಗೋಸ್ಕರ ಮಾಡ್ತಾ ಇಲ್ಲ. ಇವತ್ತು ಉಳಿಲಿ, ಸಂವಿಧಾನ ಉಳಿಲಿ ಎಲ್ಲ ಕಾರಣಕ್ಕೋಸ್ಕರ ಈ ಸಮಾವೇಶ. ಬಿಜೆಪಿಯವರ ಕುತಂತ್ರ ಇದೆಯಲ್ಲ, ಮೋದಿಯವರ ಕುತಂತ್ರ ಇದೆಯಲ್ಲ, ಅದು ಎಲ್ಲ ಜನರಿಗೆ ಬಯಲಾಡಿಸ್ತಕ್ಕಂಥ ಕೆಲಸವನ್ನು ಇದ್ದೇವೆ. ಈ ದೇಶ ಸರ್ವಾಧಿಕಾರಕ್ಕೆ ಹೋಗ್ತದೆ, ನೀವು ಮತ್ತೆ ಗುಲಾಮರಾಗ್ತಕ್ಕಂಥ ಪರಿಸ್ಥಿತಿ. ಇವರು ಯಾರ ಜೊತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರ ಜೊತೆ ಸಂಪರ್ಕದಲ್ಲಿ ಇದ್ರು, ಇವರು ಯಾರ ಜೊತೆ ಸ್ನೇಹದಿಂದ ಇದ್ರು, ಯಾವತ್ತಾರು ಹೋರಾಟ ಮಾಡಿದ್ರ? ಎಡಗೇವಾರ್ ಇರ್ಬೋದು ಅಥವಾ ಇನ್ನೇನೋ ಗುರೂಜಿ ಸಾವರ್ಕರ್ ಸುಮ್ಮನೆ ಅವರು ವೈಭವೀಕರಿಸಲ್ಪಟ್ಟಿದ್ದಾರೆ. ಸಾವರ್ಕರ್ ಯಾವತ್ತೂ ಕೂಡ ಬ್ರಿಟಿಷರಿಗೆ ಕ್ಷಮಾಪಣೆ ಕೇಳಿಬಿಟ್ಟು ಹೊರಗಡೆ ಜೈಲಿಂದ ಹೊರಗಡೆ ಬಂದರು. ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀವರು ಬಿಜೆಪಿ. ಅದಕ್ಕೋಸ್ಕರ ನೀವು ಒಂದು ತಿಂಗಳು ಎಲ್ಲೂ ಹೋಗ್ರಿ, ಎಚ್ಚರ ಮಾಡ್ತೀರಿ ಅಲ್ವಾ? ಶಾಸಕರು ಕೈ ಎತ್ರಿ, ಶಾಸಕರು ನೋಡೋಣ. ಸೋತ ಅಭ್ಯರ್ಥಿಗಳು ನೀವೆಲ್ಲರೂ ಕೂಡ ಜಾಗೃತಿಯನ್ನು ವಹಿಸಿ. ನೀವು ಜಾಗೃತಿ ವಹಿಸದೆ ಹೋದ್ರೆ ನಿಮ್ಮ ಮಾರಣ ಹೋಮ ಆಗ್ತದೆ, ನಿಮ್ಮ ಮಾರಣ ಹೋಮ ಆಗುತ್ತದೆ. ನಮ್ದಿನ ರಾಜಕೀಯ ಮುಗಿತು. ಆದ್ರೆ ನೀವು ಮುಂದೆ ಚುನಾವಣೆ ನಿಲ್ತಕ್ಕಂಥವ್ರು, ಇನ್ನು ಬಹಳ ವರ್ಷ ಚುನಾವಣೆ ಕಣದಲ್ಲಿ ಇರ್ತಕ್ಕಂಥವ್ರು, ನೀವು ಎಚ್ಚರ ವಹಿಸ್ತಾ ಹೋದ್ರೆ ಭಾರಿ ಕಷ್ಟ. ಅದಕ್ಕೆ ಯಾವನೋ ಒಬ್ಬ ಹೇಳ್ತಾ ಇದ್ದ, ಮೊನ್ನೆ ಬೆಂಗಳೂರಿನಲ್ಲಿ ಶಾಸಕರು
ಸೋತ ಅಭ್ಯರ್ಥಿಗಳು ಸಭೆ ಮಾಡಿದ್ರು. ಅಲ್ಲಿ ಹೇಳ್ತಾ ಇದ್ದಾರೆ ಅವಕಾಶ ಮತ್ತು ಅಪಾಯ. ಅವಕಾಶ ಇದೆ ನಿಮಗೆ, ಒಂದು ವೇಳೆ ಅವಕಾಶದಿಂದ ನೀವು ವಂಚಿತರಾದ್ರಿ, ತಪ್ಪಿಸ್ಕೊಂಡ್ರಿ, ನಿಮ್ಗೆ ಅಪಾಯ. And I think I made myself very clear. ಅಲ್ಲ, ನಿಮ್ಗೆಲ್ಲ ಅರ್ಥ ಆಗಿದೆಯಲ್ಲ? ಅದಕ್ಕೋಸ್ಕರ ಅದಕ್ಕೆ ಫಾರಂ, ಅದು ಎನ್ಯುಮರೇಷನ್ ಫಾರಂ ನಿಮ್ಗೆ 2 ಕೊಡ್ತಾರೆ. ಅದು ಸರಿಯಾಗಿ ಭರ್ತಿ ಮಾಡಿ ನಿಮಗೆ ಪ್ರತಿ ಒಬ್ರು ಕೂಡ ನಿಮ್ ಕ್ಷೇತ್ರದಲ್ಲಿ ಎನ್ಯುಮರೇಷನ್ ಅಪ್ಲಿಕೇಶನ್ ಹಾಕಿದಾರ ಇಲ್ವಾ ಅಂತ ನೋಡ್ತದೆ. ಆ ಎನ್ಯುಮರೇಷನ್ ಸ್ವೀಕೃತಿ ಸಿಕ್ಕಿದೆಯಾ ಇಲ್ವಾ ಅಂತಕ್ಕಂಥದ್ದು ನೋಡ್ತದೆ. ಇದನ್ನ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ನಂಬಿಕೆ ಇದೆ. ಅದಕ್ಕೋಸ್ಕರನೇ ಪಾಪ ಸುದರ್ಶನ್ ಅವರು ಇಡೀ ರಾಜ್ಯನೆಲ್ಲ ಸುತ್ತಿ ಇವನ್ನೆಲ್ಲ ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಕಾಂಗ್ರೆಸ್ ಮಾತ್ರ ಹೊಣೆಗಾರಿಕೆ ಇರ್ತಕ್ಕಂಥದ್ದು, ಜವಾಬ್ದಾರಿ ಇರ್ತಕ್ಕಂಥದ್ದು. ದೇಶ ಉಳಿಸ್ತಕ್ಕಂಥದ್ದು ಕಾಂಗ್ರೆಸ್, ಸಂವಿಧಾನ ಉಳಿಸ್ತಕ್ಕಂಥದ್ದು ಕಾಂಗ್ರೆಸ್ ಮಾತ್ರ, ಸ್ವಾತಂತ್ರ್ಯ ತಂದುಕೊಟ್ಟಿರುವುದು ಕಾಂಗ್ರೆಸ್ ಮಾತ್ರ. ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊತೀನಿ ಅಂತಕ್ಕಂಥದ್ದು ನನ್ನ ಭಾವನೆ. ಅದಕ್ಕೋಸ್ಕರ ಇಷ್ಟೊಂದು ಈಗ ಅಧ್ಯಕ್ಷರು ಬೆಂಗಳೂರಿಂದ ಕರ್ನಾಟಕ ಇಲ್ಲಿ ಮೈಸೂರು ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡಿರ್ತಕ್ಕಂಥದ್ದು. ಡಿ.ಸಿ. ಚಂದ್ರಶೇಖರ್, ಯತೀಂದ್ರ, ಸುದರ್ಶನ್ ಇವರೆಲ್ಲ ಇದನ್ನೇ ಹೇಳಿರ್ತಕ್ಕಂಥ ಅಲ್ವಾ? ಬಹುಶಃ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ. ವೆರಿ ವೆರಿ ಕ್ರೂಷಿಯಲ್, ವೆರಿ ವೆರಿ ಕ್ರೂಷಿಯಲ್. ನಿಮಗೆ ಜೂನ್ 30ರಿಂದ ಜುಲೈ 29ನೇ ತಾರೀಕುವರೆಗೆ, ಜುಲೈ 30ರಿಂದ ಜುಲೈ 29ನೇ ತಾರೀಕುವರೆಗೆ ವೆರಿ ವೆರಿ ಕ್ರೂಷಿಯಲ್. ನೀವು ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಎಲ್ಲ ಕೆಲಸಗಳೆಲ್ಲ ಬಿಡಿ. ಈ ಒಂದು ತಿಂಗಳಲ್ಲಿ ನೀವು ಇದೇ ಕೆಲಸ ಮಾಡಬೇಕು, ಇದೇ ಕೆಲಸ ಮಾಡಬೇಕು. ಮಾಡ್ತೀನಿ ಅಂತಕ್ಕಂಥ ನಂಬಿಕೆಯಿಂದ ನಾನು ಹರಿಪ್ರಸಾದ್ ಏನ್ ಹೇಳಿದ್ರು, ಯತೀಂದ್ರ ಏನ್ ಹೇಳಿದ್ರು, ಚಂದ್ರಶೇಖರ್ ಏನ್ ಹೇಳಿದ್ರು, ಸುದರ್ಶನ್ ಹೇಳಿದ್ರು ಅಂತ ಹೇಳಿದ್ರು. ಇಷ್ಟು ಸಾಕು ಅಂತ ಅನಿಸುತ್ತೆ ನನಗೆ. ನೀವು ಎಚ್ಚರಿಕೆಯಿಂದ ಇದ್ರೆ ಅಷ್ಟೇ ಸಾಕು. ಎಚ್ಚರಿಕೆಯಿಂದ ಒಬ್ಬ ಮತದಾರರು ಬಿಟ್ಟು, ಯಾಕಂದ್ರೆ ಬಿಜೆಪಿ ಅವರು ಟಾರ್ಗೆಟ್ ಮಾಡೋದೇ ಅದಕ್ಕೋಸ್ಕರ. ಈಗ ವೆಸ್ಟ್ ಬೆಂಗಾಲ್ ಸೋತೋದೈತೆ, ಹರಿಯಾಣ ಸೋತೋದೈತೆ, ಮಹಾರಾಷ್ಟ್ರ ಸೋತೋದೈತೆ, ಗುಜರಾತ್ ಸೋತೋದೈತೆ. ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥ ಭಾವನೆ. ಇದನ್ನೆಲ್ಲ ನಿಮ್ಗೆ ಹೆಚ್ಚಿನ ವಹಿಸ್ತೀವಿ ಅಂತಕ್ಕಂಥ ವಿಶ್ವಾಸದೊಡನೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ನಿಮ್ಗೆಲ್ಲರಿಗೂ ನಮಸ್ಕಾರ.